ಎಲ್ರಿಗೂ ನಮಸ್ಕಾರ. ಕೆಲವೊಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮದುವೆ ಸಮಾರಂಭ ಇರ್ಬೋದು, ಕೆಲವೊಂದು ಊಟದ ವ್ಯವಸ್ಥೆ ಇರೋಂಥ ಕಾರ್ಯಕ್ರಮಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದಷ್ಟು ಜನಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿರ್ತಾರೆ ಆಯೋಜಕರು. ಆ ಸಂದರ್ಭದಲ್ಲಿ ಅಷ್ಟು ಜನ ಸೇರಲಿಲ್ಲ ಅಂತ ಹೇಳಿದರೆ ಕೆಲವೊಂದು ಐಟಮ್ಗಳು ಉಳಿತದೆ. ಈಗ ಅನ್ನ ಇರ್ಬೋದು, ಪಾಯಸ ಇರ್ಬೋದು, ಸಾರು ಇರ್ಬೋದು, ತುಂಬ ವೇಸ್ಟ್ ಆಗ್ತದೆ. ಆ ವೇಸ್ಟ್ ಆಗಲಿಕ್ಕೆ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸಣ್ಣ ವೀಡಿಯೋ ಇದು. ಏನಂತ ಹೇಳಿದರೆ, ಈ ಐಟಮ್ ಉಳಿದಿರುವಾಗ ನಾವು ಅಲ್ಲಿ ಸೇರಿದವರಲ್ಲಿ ಕೇಳ್ತೀವಿ, ತೊಗೊಂಡು ಹೋಗ್ತೀರಾ, ಸ್ವಲ್ಪ ಅನ್ನ ಉಳಿದಿದೆ ಅಥವಾ ಪಾಯಸ ಉಳಿದಿದೆ ಕೇಳ್ತೇವೆ, ತೊಗೊಂಡು ಹೋಗ್ತೀರಾ ಅಂತ. ಯಾರು ಕೂಡ ತೊಗೊಂಡು ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಆದರೆ ಒಂದು ಸಣ್ಣ ಬದಲಾವಣೆ ಕೊಟ್ಟರೆ ಹೇಗೆ ಸಾಧ್ಯ ಅಂತ ನಾವು ಒಂದು ಟ್ರಯಲ್ ನೋಡಿದೆ. ಒಂದು 2-3 ಫಂಕ್ಷನಲ್ಲಿ ಈ ಥರ ಉಳಿದಿತ್ತು. ಆವಾಗ ನಾವೇನು ಮಾಡಿದೆವು, ಉಳಿದ ಅಂಥ ಅನ್ನ ಇರ್ಬೋದು, ಸಾರು ಇರ್ಬೋದು, ಸಾಂಬಾರು ಏನೆಲ್ಲ ಐಟಮ್ಸ್ ಇದೆ ಅದನ್ನೆಲ್ಲ ಒಂದೊಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ, ಒಂದೊಂದು KGಯ ಪ್ಲಾಸ್ಟಿಕ್ ತೊಟ್ಟೆ ಸಿಗುತ್ತೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಯಾವುದೇ ಆಹಾರಗಳನ್ನು ಶೇಖರಿಸಿರಬಾರ್ದು ಮತ್ತು ಕೊಂಡೋಗಬಾರ್ದು. ಆದರೂ ಈ ಹಂತಕ್ಕೆ ಒಂದು ಬದಲಾವಣೆಗಾಗಿ ಮಾತ್ರ, ಇದು ಫ್ಯೂಚರಲ್ಲಿ ಪ್ಲಾಸ್ಟಿಕ್ ತೊಟ್ಟೆಯ ಬದಲಿಗೆ ಬೇರೆ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಒಂದು ಸಣ್ಣ ಯೋಚನೆಗಳು ಹೀಗೆ ಬಂತು ಅಂದರೆ, ಒಂದೊಂದು KGಯ ತೊಟ್ಟೆಯನ್ನು ಈ ರೀತಿ ಪ್ಯಾಕ್ ಮಾಡಿ ಫಂಕ್ಷನ್ನ ಎದುರುಗಡೆ ಇರೋಂಥ ಒಂದು ಟೇಬಲಲ್ಲಿ ಇಟ್ಟದು. ಒಂದು ಟೇಬಲಲ್ಲಿ ಅನ್ನ, ಮತ್ತೊಂದು ಟೇಬಲಲ್ಲಿ ಸಾರು, ಮತ್ತೊಂದು ಟೇಬಲಲ್ಲಿ ಪಲ್ಯಗಳು, ಈ ಥರ ಏನೆಲ್ಲ ಉಳಿದಿದೆ ಅದನ್ನೆಲ್ಲ ಒಂದೊಂದು KGಯ ಪ್ಯಾಕೆಟ್ ಮಾಡಿಟ್ಟೆವು. ನಾವು 3 ಫಂಕ್ಷನಲ್ಲಿ ಇದನ್ನು ಟ್ರಯಲ್ ಮಾಡಿದೆವು. 3 ಫಂಕ್ಷನಲ್ಲಿ ಕೂಡ ಈ ಥರ ಮಾಡಿಟ್ಟ ಒಂದು 10 ನಿಮಿಷದಲ್ಲಿ ಎಲ್ಲರೂ ಅದನ್ನು ತೊಗೊಂಡು ಹೋಗಿದ್ದಾರೆ. ತೆಗೆದುಕೊಂಡು ಹೋಗಿ ಇದನ್ನು ಸದುಪಯೋಗ ಆಗ್ತದೆ ಅಂತ. ಇಲ್ಲ ಅಂತ ಹೇಳಿದರೆ ಅದನ್ನು ಚರಂಡಿಗೆ ಬಿಸಾಡುವುದು. ಈ ಅನ್ನವನ್ನು ನಾವು ಉತ್ಪಾದಿಸುವ ರೈತ ಇಷ್ಟು ಕಷ್ಟ ಇರ್ಬೋದು, ಎಷ್ಟು ಬೆವರು ಸುರಿಸಿರ್ಬೋದು, ಇದು ನ್ಯಾಷನಲ್ ವೇಸ್ಟ್ ಆಗುತ್ತೆ. ಈ ಥರ ಆಗುವಾಗ ವೇಸ್ಟ್ ಆಗಬಾರ್ದು, ಇದನ್ನು ಉಪಯೋಗ ಆಗಬೇಕು, ಇದಕ್ಕೆ ಬೀದಿಗೆ ಇದು ರೋಡ್ ಸೈಡ್ಗೆ ಚೆಲ್ಲಬಾರ್ದು ಅನ್ನೋ ದೃಷ್ಟಿಯಿಂದ ಈ ಥರದ ಒಂದು ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡುವ ವ್ಯವಸ್ಥೆಯಲ್ಲಿ ನಾವು ಹೇಳ್ತಾ ಇರೋದು ಅಂದರೆ, ಈ ಥರ ಮಾಡಿಟ್ರೆ ಟೇಬಲಲ್ಲಿ ಹೆಚ್ಚಿನ ಜನಗಳು ತೊಗೊಂಡು ಹೋಗ್ತಾರೆ. ಒಂದು 10-15 ನಿಮಿಷದಲ್ಲಿ ಆ ಟೇಬಲ್ನಲ್ಲಿ ಇಲ್ಲಿ ಇರತಕ್ಕಂಥ ಎಲ್ಲ ಐಟಮ್ಸ್ಗಳು ಖಾಲಿ ಆಗ್ತದೆ. ಇದೊಂದು ಸಣ್ಣ ಪ್ರಯತ್ನ. ಇದು ಪ್ಲಾಸ್ಟಿಕ್ ತೊಟ್ಟೆಯ ಬದಲಿಗೆ ಬೇರೆ ಏನಾದರೂ ಯೋಚನೆಗಳಿದ್ದರೆ ಅದನ್ನು ಮಾಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ.